ಪಕ್ಕಾ ರೋಡ್ ಸೈಡ್ ಬಂಡಿಗಳಲ್ಲಿ ಅಂಗಡಿಗಳಲ್ಲಿ ಮಾಡೋ ಥರ ಗೋಬಿ ಮಂಚೂರಿ ಮನೇಲೇ ಸುಲಭವಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ. ಇದನ್ನು ಮಾಡೋ ವಿಧಾನ ನೋಡೋಣ. ಸುಮಾರು 1/4 kg ಅಷ್ಟು ಹೂಕೋಸು ತೊಗೊಂಡಿದ್ದೀನಿ ನಾನು. ಇದನ್ನು 10 ನಿಮಿಷಗಳ ಕಾಲ ಬಿಸಿ ನೀರಲ್ಲಿ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ. ಇದರಲ್ಲಿ ಹುಳು ಮತ್ತು ಕೆಮಿಕಲ್ಸ್ ಏನಾದರೂ ಇದ್ದರೆ ಹೋಗುತ್ತೆ. ನೆನೆಸಿ ಆದಮೇಲೆ ಇದನ್ನು ನೀರನ್ನು ನೀಟಾಗಿ ಬಸ್ಕೊಂಡು ಸ್ಟೇನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ನಾನಿಲ್ಲಿ ಗೋಬಿ ಮಂಚೂರಿ ಮಸಾಲ ಪುಡಿನ ಬಳಸ್ತಾ ಇದ್ದೀನಿ. ಇದು ರೆಡಿಮೇಡು ಚೆನ್ನಾಗಿರುತ್ತೆ ಟೇಸ್ಟು. ಇದರಲ್ಲೇ ಉಪ್ಪು ಖಾರ ಹುಳಿ ಮಸಾಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೌಡರೂ ಇದರಲ್ಲೇ ಇರುತ್ತೆ. ಹಾಗಾಗಿ ಇದಕ್ಕೇನು ಹಾಕೋದು ಬೇಕಾಗ ಇದ್ರ ಬದಲಾಗಿ ಮೈದಾ ಕಾರ್ನ್ಫ್ಲೋರು ಗರಂ ಮಸಾಲ ಪುಡಿನೂ ಬಳಸ್ಕೋಬೋದು ಅಲ್ಲ. ಈಗ ನೋಡಿ ಡ್ರೈ ಆಗಿರುವಾಗಲೇ ಇದನ್ನು ಹಾಕ್ಕೋಬೇಕು. ಇದನ್ನು ಡ್ರೈ ಆಗೇ ಕಲಿಸ್ಕೋಬೇಕು. ಇದಕ್ಕೆ ಮುಂಚೆನೇ ನೀರು ಹಾಕಬಾರ್ದು. ಇದಕ್ಕೆ ನೀಟಾಗೆ ಹಿಡಿಯೋದಿಲ್ಲ ಮಸಾಲ. ನೀರು ಹಾಕ್ತಾನೆ ಮುಂಚೆ ಮೊದಲು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಇದಕ್ಕೆ ನೋಡಿಕೊಂಡು ಸ್ವಲ್ಪ ನೀರು ಹಾಕೋಬೇಕು. ತುಂಬ ತೆಳುವಾಗಿ ಬಜ್ಜಿ ಬೋಂಡ ಥರ ಕಲಿಸ್ಬಾರ್ದು. ಇದನ್ನು ಸ್ವಲ್ಪ ಡ್ರೈ ಆಗಿರಬೇಕು. ಈ ನಾವು ಹಾಕಿರೋ ಮಸಾಲ ಪೌಡರೆಲ್ಲ ಅದಕ್ಕೆ ಹಿಡ್ದಿರುತ್ತೆ ಚೆನ್ನಾಗೆ. ಈ ಥರ ಮಾಡೋದ್ರಿಂದ ಇದಕ್ಕೇ 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪುಡಿ ಹಾಕ್ತೀನಿ ನಾನಿಲ್ಲಿ. ಇದು ಹಾಕೋದ್ರಿಂದ ಕಲರು ಬರುತ್ತೆ, ಸ್ವಲ್ಪ ಸ್ಪೈಸಿಯಾಗೂ ಬರುತ್ತೆ. ಇದರಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತೆ. ಇದ್ರೂ 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪುಡಿನ ಬಳಸ್ತಾ ಇದ್ದೀನಿ ಇಲ್ಲಿ. ಇದನ್ನು ಹಾಕಿ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತೆಳು ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಈ ಥರ ಡ್ರೈ ಆಗಿ ಇರಬೇಕು. ಇದಕ್ಕೆ ಚೆನ್ನಾಗಿ ಮಸಾಲ ಕೋಟಿಂಗ್ ಆಗಿರುತ್ತೆ. ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಹಾಗೆ ಇಡೋಣ. ಅಷ್ಟರಲ್ಲಿ ಎಣ್ಣೆ ಕಾಯ್ಸೋಕ್ಕಿಟ್ಟಿದ್ದೆ ನಾನು. ಚೆನ್ನಾಗಿ ಕಾದಿದೆ. ಇದಕ್ಕೆ ಒಂದೊಂದಾಗಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಹಾಕ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಇದು ಸಿಮ್ಮಲ್ಲಿ ಇಟ್ಕೋಬಾರ್ದು, ಹೈ ಫ್ಲೇಮಲ್ಲೇ ಕರ್ಕೋಬೇಕು. ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು. ಒಂದು 2-3 ಸೆಕೆಂಡು ಹಾಗೆ ಬಿಟ್ಟು ಸ್ವಲ್ಪ ಅದು ಚೆನ್ನಾಗೆ ಕೆಳಗಡೆ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ಹಾಕ್ಕೋಬೇಕು. ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳೋದ್ರಿಂದ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಚೆನ್ನಾಗಿರುತ್ತೆ ಇದು ಟೇಸ್ಟ್. ಈ ಥರ ಕರಿಯೋದ್ರಿಂದ ನೋಡಿ ಚೆನ್ನಾಗೆ ಇದನ್ನು ಕರ್ಕೊತಾ ಇದ್ದೀನಿ. ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅದು ಕ್ರಿಸ್ಪ್ ಆಗಬೇಕು. ಅಲ್ಲಿ ತನಕ ಕರೆದು ತೆಕ್ಕೊಂಡು ಒಂದು 2-3 ಸೆಕೆಂಡ್ ತಣ್ಣಗಾದಮೇಲೆ ಮತ್ತೆ ಎಣ್ಣೆ ಕಾಯಿಸ್ಕೊಂಡು ಅದನ್ನೇ ಹಾಕ್ಕೊಂಡು ಇನ್ನೊಂದು ಸರಿ ಡಬಲ್ ಬಾಯ್ಲು ಮಾಡ್ಕೋಬೇಕಿದು. ಈ ಥರನೇ ರೋಡ್ ಸೈಡಲ್ಲಿ ಮೊದಲು ಕರೆದಿಟ್ಕೊಂಡಿರ್ತಾರೆ. ನಾವು ಆರ್ಡ್ರ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸಾರಿ ಕರೆದ್ಬಿಟ್ಟು ಫ್ರೈ ಮಾಡಿಕೊಡ್ತಾರೆ. ಹಾಗಾಗಿ ಅದು ಕ್ರಿಸ್ಪಾಗಿ ಬರುತ್ತೆ. ಅದೇ ಬಾಣಲಿಗೆ ಆಯಿಲ್ನ ತೆಕ್ಕೊಂಡು 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಬೆಳ್ಳುಳ್ಳಿ ಶುಂಠಿನ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. 1 ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ನಾನು. ಮೊದಲು ಶುಂಠಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಇಂಚಷ್ಟು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಂಡು 1-2-3 ಹಸಿಮೆಣ್ಸಿನ್ಕಾಯಿ ಮತ್ತು ಇದರಿಂದ ಒಳ್ಳೆ ಫ್ಲೇವರು ಮತ್ತು ಟೇಸ್ಟು ಬರುತ್ತೆ. ಇವೆಲ್ಲನೂ ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು, ಲೋ ಫ್ಲೇಮಲ್ಲಿ ಇಡಬಾರ್ದು. ಈಗ ಕರೆದಿಟ್ಕೊಂಡಂಥ ಗೋಬಿನ ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹೈ ಫ್ಲೇಮಲ್ಲೇ ಟಾಸ್ ಮಾಡ್ಕೋಬೇಕು. ಇದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇಡಬಾರ್ದು. ಇದಕ್ಕೆ ಸಾಸಸ್ಗಳನ್ನ ಹಾಕ್ಕೊಂಬಿಡೋಣ. ಇಲ್ಲಿ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು, ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಅದನ್ನು 1 ಸ್ಪೂನಷ್ಟು, ಟೊಮೊಟೊ ಕೆಚಪ್ಪು ಇದನ್ನು 2 ಸ್ಪೂನ್ ಹಾಕ್ಕೋಬೇಕು. ಟೊಮೊಟೊ ಕೆಚಪ್ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಸಾರಿ ಹೈ ಫ್ಲೇಮಲ್ಲೇ ಟಾಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಆದಮೇಲೆ ಇದಕ್ಕೆ ವೆನಿಗರ್ ಹಾಕ್ಕೋಬೇಕು. ಅದನ್ನು 2 ಸ್ಪೂನಷ್ಟು ವೆನಿಗರ್ ಹಾಕ್ಕೊಳ್ಳೋಣ ಇಲ್ಲಿ ನಾವು. ಈ ವೆನಿಗರಿಂದ ಹುಳಿ ಅಂಶ ಒಳ್ಳೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡು ಮತ್ತೆ ಹೈ ಫ್ಲೇಮಲ್ಲೇ ಇದನ್ನು ಟಾಸ್ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದಂಥ ಮನೆಯಲ್ಲೇ ಗೋಬಿ ಮಂಚೂರಿ ಸುಲಭವಾಗಿ ಮಾಡ್ಬೋದು. ನೋಡಿ ಹಾಗೆ ರೆಡಿ ಆಗಿದೆ. ಈಗ ಒಂದು ಒಳ್ಳೆ ಕಲರು ಬಂತು. ಈ ಟೊಮೊಟೊ ಸಾಸಿಂದ ಈ ಕಲರ್ ಬರುತ್ತೆ. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಸಿಯಾಗಿರುವಾಗಲೇ ಇದನ್ನು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಬೇಕು. ತುಂಬಾ ಟೇಸ್ಟಿಯಾಗಿ ರೆಡಿ ಆಯಿತು ಮನೆಯಲ್ಲೇ ಹೋಮ್ ಮೇಡ್ ಗೋಬಿ ಮಂಚೂರಿ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೇಲಿಂದ ಸ್ವಲ್ಪ ಚಿಕ್ಕ ಕಟ್ ಮಾಡಿರೋವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಸೇಮ್ ರೋಡ್ ಸೈಡಲ್ಲಿ ಮಾಡೋ ಥರನೇ ಗೋಬಿ ಮಂಚೂರಿ ಮನೆಯಲ್ಲೇ ರೆಡಿ ಆಯಿತು.
ಪ್ಲೀಸ್ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಳಗಡೆ ಕ್ರಂಚಿಯಾಗಿ ಮೇಲೆಲ್ಲ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಈ ಗೋಬಿ ಮಂಚೂರಿ. ಈ ಥರ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ, ಫ್ಲೇವರ್ಫುಲ್ ಆಗಿದೆ. ಬಿಸಿ ಬಿಸಿಯಾದಂಥ ಗೋಬಿ ಮಂಚೂರಿ ಮನೆಯಲ್ಲೇ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿ